ಆಕಾಶವಾಣಿ ಮೈಸೂರು. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭೂಯಾಧೂಮೌ ಭವ್ಯಂ ಮಂಗಲಮಾಧ್ಯಾತ್ಮಿಕೇನ ಯೋಗೇನ ಧ್ಯೇಯಾದ್ಯೋಗಿ ಜನೋ ಜನತಾಯೈ ಪರಮಾನಂದಂ ಯೋಗೇನ. ಕೇಳಿ ಕಾರ್ಯಕ್ರಮ ಯೋಗವಾಣಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಋಷಿ ಮುನಿಗಳ ಕೊಡುಗೆಯೇ ಯೋಗ ಪಡೆಯುವ ಎಲ್ಲರೂ ಈಗಿಂದೀಗ ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಮತ್ತು ಸ್ವಸ್ಥ್ಯ ಮೈಸೂರು ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ. ಪ್ರಮೋದಾದೇವಿ ಒಡೆಯರ್ ಅವರಿಗೆ ನಮಸ್ಕಾರ. ನಮಸ್ಕಾರ. ಪ್ರತಿಭಾ ಪೆರೇರ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ. ಇವತ್ತು ಯೋಗ ದಿನಾಚರಣೆ ನಾವೀಗಾಗಲೇ ಆಚರಣೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸ್ವಸ್ಥ್ಯ ಮೈಸೂರು ಸಂಸ್ಥೆಯನ್ನು ಕಟ್ಟಿ ತಾವು ಬೆಳೆಸಿದ್ದೀರಿ. ಅದಕ್ಕಾಗಿ ತಮಗೆ ಅಭಿನಂದನೆಗಳು. ಮತ್ತು ವಿಶೇಷವಾಗಿ ಯೋಗಕ್ಕೆ ಮೈಸೂರು ಮಹಾರಾಜರ ಕೊಡುಗೆ ಸಾಕಷ್ಟಿದೆ. ಈ ಹಿನ್ನೆಲೆಯಲ್ಲಿ ಯೋಗ ಮತ್ತು ಅದನ್ನು ಪ್ರಚುರಪಡಿಸುವಲ್ಲಿ ಮಹಾರಾಜರ ಕೊಡುಗೆಗಳು ಮತ್ತು ಈಗ ತಾವು ನಡೆಸ್ತಾ ಇರುವಂತಹ ಚಟುವಟಿಕೆಗಳು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಪ್ರಮೋದಾದೇವಿ ಒಡೆಯರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಆಕಾಶವಾಣಿ ಶ್ರೋತೃಗಳಿಗೆ ನಮ್ಮ ಕಡೆಯಿಂದ ನಮಸ್ಕಾರ ಮತ್ತು ಅಭಿನಂದನೆಗಳು. ಈ ಸ್ವಸ್ಥ್ಯ ಮೈಸೂರು ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದಿರಲ್ಲ, ಇದರ ಒಂದು ಉದ್ದೇಶ ಏನು? ಸ್ವಸ್ಥ ಮೈಸೂರು ಅನ್ನೋದು ನಮ್ಮ ಡಿಸೈನರ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಫೌಂಡೇಶನ್ ಅಡಿಯಲ್ಲಿ ಅದು ಒಂದು ಕಾರ್ಯಕ್ರಮ ಅಷ್ಟೇ, ಬೇರೆ ಸಂಸ್ಥೆ ಅಲ್ಲ. ಸ್ವಸ್ಥ ಮೈಸೂರು ಅನ್ನೋ ಹೆಸರಲ್ಲಿ ನಾವು ಈ ಹೆಲ್ತ್ ಇನಿಷಿಯೇಟಿವ್ಸು, ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮ್ ಅದೆಲ್ಲ ಮಾಡೋದಕ್ಕೆ ಆ ಸ್ವಸ್ಥ ಮೈಸೂರು ಅಂತ ಆ ಹೆಸರಡಿಯಲ್ಲಿ ಮಾಡ್ತಾಯಿದ್ದೀವಿ. ಅದು ಆ ಇನಿಷಿಯೇಟಿವ್ ನಮ್ಮ ಫೌಂಡೇಶನ್ ಅಡಿಯಲ್ಲಿ ಪ್ರಾರಂಭ ಮಾಡಿರೋದು. ಈಗ ಮೈಸೂರು ಮಹಾರಾಜರಾದಂತಹ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವಂತಹ ಈ ಟ್ರಸ್ಟ್ ಇದೆಯಲ್ಲ ಮೇಡಮ್, ಅದರ ಒಂದು ಉದ್ದೇಶ ಏನು ಅಂತೀರಿ? ಅದರ ಉದ್ದೇಶ ಹೇಗೆ ಅಂದರೆ, ಅವರು ಬದುಕಿದ್ದಾಗ ಅವ್ರಿಗೆ ಮೈಸೂರು ಹೇಗಿರಬೇಕು ಅಂತ ಅವರು ಒಂದು ಕನಸು ಕಂಡಿದ್ರು, ಯಾವ ರೀತಿ ಮೈಸೂರು ಇರಬೇಕು ಅಂತ. ಅದು ಹೇಗಿತ್ತು ಅಂದರೆ, ಹಿಂದೆ ಚಾಮರಾಜ ಒಡೆಯರ್ ಕಾಲದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅವರ ತಾತವರು ಅದನ್ನು ಕಂಠೀರವ ನರಸಿಂಹರಾಜ ಒಡೆಯರ್ ಅವ್ರು 3 ಜನನೂ, ಒಬ್ಬರು ಇಂಡಸ್ಟ್ರೀಸು, ಒಬ್ಬರು ಅಡ್ಮಿನಿಸ್ಟ್ರೇಷನ್ನು, ಇನ್ನೊಬ್ಬರು ಅವ್ರಿಗೆ ಅಡ್ಮಿನಿಸ್ಟ್ರೇಷನಲ್ಲಿ ತುಂಬ ಸಹಾಯ ಕೊಟ್ಟು ಅವ್ರ ತಮ್ಮ. ಇದು ಆವಾಗ ಹೇಗಿತ್ತು, ಮೈಸೂರು ಒಂದಲ್ಲ ಒಂದಿನ ಆ ರೀತಿಗೆ ವಾಪಸ್ ತಗೊಂಡು ಹೋಗಬೇಕು, ಸರ್ಕಾರದ ಕಡೆಯಿಂದ ಆದರೂ ಆಗಲಿ ಅಥವಾ ಅವ್ರ ವೈಯಕ್ತಿಕವಾಗಲಿ ಮಾಡಬೇಕು ಅನ್ನೋದು ಅವ್ರಿಗೆ ಉದ್ದೇಶ ಇತ್ತು. ಅವರು ಸಂಸದರ ಪದವಿನ ಅವ್ರ ವೈಯಕ್ತಿಕ ಕೆಲಸಕ್ಕಾಗಲಿ ಅದಕ್ಕೂ ಬಳಸ್ಕೊಳ್ಳಿಲ್ಲ. ಏನಿದ್ರು ನಾನು ಎಲೆಕ್ಟ್ ಆಗಿರೋದು ಜನರ ಇದಕ್ಕೋಸ್ಕರ, ಅದನ್ನು ಬಿಟ್ಟು ನನ್ನ ವೈಯಕ್ತಿಕ ಇದನ್ನು ನನ್ನ ಸಂಸದ ಪದವಿ ಬಳಸ್ಕೊಳ್ಳಲ್ಲ ಅನ್ನೋದು ತಗೊಂಡು, ನಮಗೆ ಮುಂದೆ ಯಾವತ್ತಾದರೂ ನಮ್ಮದು ಕೇಸಸ್ ಎಲ್ಲ ಡಿಸೈಡ್ ಆಗಿ ನಮ್ಮ ಪರವಾಗೆಲ್ಲ ಆದರೆ ಆ ಥರ ಮೈಸೂರು ತೊಗೊಂಡು ಹೋಗ್ತೀನಿ ನಾನು ಅನ್ನೋದು ಆಸೆ ಇಟ್ಕೊಂಡಿದ್ರು. ಅವ್ರದ್ದೇನು ಆಸೆ ಇತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಈ ಸಂಸ್ಥೆ ಶುರು ಮಾಡಿದ್ದು. ಅದರೊಳಗಡೆ ನಾವು ಹೆಲ್ತ್ ಇನಿಷಿಯೇಟಿವ್, ಎಜುಕೇಷನ್, ಆರ್ಟ್, ಹೆರಿಟೇಜ್, ಕಲ್ಚರ್, ಬೇರೆ ಇದ್ರ ಜೊತೆಗೆ ಇದಿಷ್ಟಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇದೆ. ಈ ರೆಸ್ಟೋರೇಷನ್, ಹಳೆ ಬಿಲ್ಡಿಂಗ್ಸು, ನಮ್ಮದೇ ಬೇಕಾದಷ್ಟು ಬಿಲ್ಡಿಂಗ್ಸ್ ಇದೆ, ಅದನ್ನೆಲ್ಲ ರೆಸ್ಟೋರ್ ಮಾಡೋದಾಗಲಿ, ಈ ಕಾರ್ಯಕ್ರಮಗಳು ಎಲ್ಲ ಇದರೊಳಗೆ ಹಮ್ಮಿಕೊಂಡು ಹೆಲ್ತ್ ಇನಿಷಿಯೇಟಿವಲ್ಲಿ ಈ ಸ್ವಸ್ಥ ಮೈಸೂರು ಅಂತ ಮೇನ್ ಸಂಸ್ಥೆ ಅಡಿಯಲ್ಲಿ ಅದನ್ನು ಮಾಡ್ತಾಯಿದ್ದೀವಿ. ಅದಲ್ಲದೆ ನಮ್ದಿನ್ನು ಒಂದು ಎಜುಕೇಷನ್ ಟ್ರಸ್ಟ್ ಇದೆ. ಅದ್ರ ಜೊತೆಗೆ ನಮ್ದಿನ್ನೊಂದು ಗುಣಾಂಬ ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅಂತಿದೆ. ಅದರೊಳಗಡೆ ಕೂಡ ನಾವು ಹಿಂದೆ ಚೆಲುವಾಂಬ ಹಾಸ್ಪಿಟಲ್ಗೆ ಮಕ್ಕಳಿಗೆ ಬೇಕಾದದ್ದು ಉಪಕರಣಗಳನ್ನ ಡೊನೇಟ್ ಮಾಡಿದ್ವಿ. ಈ ಸ್ವಸ್ಥ ಮೈಸೂರು ಅಡಿಯಲ್ಲಿ ಆ ಕಾರ್ಯಕ್ರಮನೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇದೆ. ಇದೆಲ್ಲ ಹಿಂದೆನೇ ಮಾಡಿದ್ದದ್ದು ಟ್ರಸ್ಟ್ಗಳು, ಇದು ಒಂದು ಮಾತ್ರ ನಾವು ಮಾಡಿರೋದು. ಅದು ಅವ್ರ ಹೆಸರಲ್ಲಿ ಅವ್ರಿಗೆ ಇಷ್ಟಪಟ್ಟದ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ. ಈಗ 2 ಟ್ರಸ್ಟ್ಗಳಿದ್ದಾವೆ. ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗದ ಒಂದು ಪ್ರಸಾರ ಮತ್ತು ಯೋಗದ ಬೆಳವಣಿಗೆಗೆ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ? ಯೋಗದ ಇದರೊಳಗೆ ನಮ್ಮ ಸ್ವಸ್ಥ ಮೈಸೂರು ಅಡಿಯಲ್ಲಿ ನಾವು ಹಮ್ಮಿಕೊಂಡಿರೋ ಪ್ರೋಗ್ರಾಮ್ಸ್ ಎಲ್ಲ ಶಾಲೆ ಮಕ್ಕಳಿಂದ ಶುರು ಆಗುತ್ತೆ. ಶಾಲೆ ಮಕ್ಕಳಿಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಪವರ್ ಮಾಡಬೇಕಾದ್ರೆ ಯಾವ ಥರ ಎಕ್ಸಸೈಸ್ ಬೇಕು,
ಮತ್ತೆ ಅವ್ರಿಗೆ ರೆಗ್ಯುಲರ್ ಈಗಲಿಂದ ಚಿಕ್ಕ ವಯಸ್ಸಿಂದ ಸ್ವಲ್ಪ ಡಿಸಿಪ್ಲಿನ್ ಅವ್ರಿಗೆ ಅಳವಡಿಸ್ಕೊಂಡ್ರೆ ಮುಂದೆ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶದಿಂದ, ಜೊತೆಗೆ ಅವ್ರು ಒಂದು ಡಿಸಿಪ್ಲಿನ್ ಅಂತ ಇದ್ದರೆ ಇವತ್ತಿಲ್ಲ ಅಂದರೆ ಇನ್ನು 30 ವರ್ಷಕ್ಕೆ ಅವರು ನಮ್ಮ ದೇಶ ಆಳೋ ವಯಸ್ಸಿಗೆ ಬಂದಿರ್ತಾರೆ. ಮುಂದೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಎಜುಕೇಷನ್ ಇಟ್ಕೊಂಡು ಅವರೆಲ್ಲ ಚೆನ್ನಾಗಿ ಮಾಡಲಿ. ಅದ್ರ ಜೊತೆಗೆ ಹೆಲ್ತ್ ಇದ್ದರೆ ನೀವು ಬೇರೆ ಏನು ಬೇಕಾದರೂ ಅಧ್ಯಯನ ಮಾಡಿ ಕಳಿಸ್ಕೋಬೋದು. ಈ ಆರೋಗ್ಯ ಅಥವಾ ಸ್ವಾಸ್ಥ್ಯ ಅನ್ನೋದು ನಿಮಗೆಲ್ಲೂ ಸಿಗಲ್ಲ. ನೀವು ಇನಿಷಿಯೇಟಿವ್ ತಗೊಂಡು ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕೇ ವಿನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಈ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಅದನ್ನು ಹಾಕಿಕೊಟ್ರೆ, ಜವಾಬ್ದಾರಿ ಕಲಿಸಿದ್ರೆ ಮುಂದೆ ಅವ್ರವ್ರ ಜೀವನ ಅವ್ರವ್ರು ಸರಿಗೆ ನೋಡ್ಕೊಂಡು ಹೋಗ್ತಾರೆ, ಡಿಪೆಂಡೆನ್ಸಿ ಇಟ್ಕೊಳ್ಳಲ್ಲ ಅನ್ನೋದು ಒಂದು ಮೇನ್ ಉದ್ದೇಶ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶಾಲೆಯಿಂದ ಬಿಟ್ಟು ಮೇಲಕ್ಕೆ ಹೋದರೆ ಅದರಲ್ಲೂ ಲೇಡೀಸ್ ಹೆಲ್ತ್ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಳ್ಳಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಇವತ್ತು ಮಾಡಿದ್ರಾಯ್ತು, ಇನ್ನೊಂದು ತಿಂಗಳು ಬಿಟ್ಟು ಮಾಡಿದ್ರಾಯ್ತು ಅಂತ ಫಸ್ಟಾಗಿ ಅವರು ಗೃಹಿಣಿಯಾಗಿ ಮನೆಯಲ್ಲಿ ಬೇರೆಯವ್ರನ್ನೆಲ್ಲ ನೋಡ್ಕೊಳ್ಳೋ ಥರ ಅವ್ರ ಹೆಲ್ತ್ ಅವರು ನೋಡ್ಕೊಳ್ಳಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಅಂತ. ಜೊತೆಗೆ ಇದೆಲ್ಲ ಹೆಚ್ಚು ಕಡಿಮೆ ನಮ್ಮದೆಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸಸ್ನೇ ನಾವು ಅಡ್ರೆಸ್ ಮಾಡ್ತಾ ಇರೋದು. ಸದ್ಯದಲ್ಲಿ ಈಗ 2-3 ವರ್ಷದಿಂದ ನಾವು ನೋಡ್ತಾ ಇರೋದು ಏನು ಅಂದರೆ, ತುಂಬ ಚಿಕ್ಕ ವಯಸ್ಸಲ್ಲಿ ಹಿಂದಿನ ಕಾಲದಲ್ಲಿ ಬರೆದಿರೋ ಅಂಥದ್ದು ಕಾಯಿಲೆಗಳೆಲ್ಲ ಈಗ ಬರ್ತಾ ಇದೆ. ಅದರಲ್ಲೂ ಬ್ಲಡ್ ಪ್ರೆಷರ್ ಆಗಲಿ, ಬ್ಲಡ್ ಶುಗರ್ ಆಗಲಿ ತುಂಬ ಕೇಳ್ತೀವಿ ನಾವು. ಈಗ ಎಷ್ಟು ಚಿಕ್ಕ ವಯಸ್ಸಿನವ್ರಿಗೆಲ್ಲ 30-35 ವರ್ಷದವ್ರಿಗೆಲ್ಲ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ, ಶುಗರ್ ಇದೆ ಅಂತ ಹೇಳ್ತಾರೆ. ಅದನ್ನು ಅಡ್ರೆಸ್ ಮಾಡಬೇಕು ಅಂತ ಅದೊಂದು ಮೇನ್ ಉದ್ದೇಶ. ಹೇಗೆ ಅಂತಂದರೆ, ಅದು ಬರೀ ಔಷಧಿ ತಗೊಳ್ಳೋದು ಒಂದೇ ಅಲ್ಲ, ಅದನ್ನು ಪ್ರಿವೆಂಟಿವ್, ನಮ್ಮದು ಸ್ವಸ್ಥ ಮೈಸೂರು ಉದ್ದೇಶ ಪ್ರಿವೆಂಟಿವ್ ಮೆಷರ್ಸ್, ಅದ್ರ ಬಗ್ಗೆ ಅವೇರ್ನೆಸ್ ಒಂದು. ಆಮೇಲೆ ಅದಕ್ಕೆ ತಕ್ಕಂತೆ ಯಾವ್ಯಾವ ಟೈಮ್ಗೆ ಸ್ವಲ್ಪ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದಾಗಲಿ, ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದಾಗಲಿ, ಈ ಚೆಕ್ ಮಾಡಿಸೋದಕ್ಕೂ ತುಂಬ ಜನ ಮುಂದೆ ಬರಲ್ಲ. ಮುಂದೆ ಬಂದು ಅವ್ರ ಹೆಲ್ತ್ ಅವ್ರು ನೋಡ್ಕೊಳ್ಳಿ ಅನ್ನೋದನ್ನು ನಾವು ಎನ್ಕರೇಜ್ ಮಾಡಬೇಕು ಅಂತ. ಜೊತೆಗೆ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಹಾಕ್ಕೊಂಡಾಗ ಅಲ್ಲಿ ಎಲ್ಲನೂ ಅಡ್ರೆಸ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಹಿಡಿದು ಕಣ್ಣಿನ ದೃಷ್ಟಿ ದೋಷ ಇದ್ರೆ ಅದು, ಓರಲ್ ಹೆಲ್ತು, ಆಮೇಲೆ ಲೇಡೀಸ್ ಸಂಬಂಧಪಟ್ಟದ್ದು ಹೆಲ್ತು, ಆಮೇಲೆ ಅಡೋಲೆಸೆಂಟ್ ಹೆಣ್ಮಕ್ಳಿಗೆ ಇರೋ ಪ್ರಾಬ್ಲಮ್ಸು, ಅದಕ್ಕೆ ಬೇಕಾದದ್ದು ಇಷ್ಟರ ಜೊತೆಗೆ ವಿಶೇಷವಾಗಿ ಮನೋವೈದ್ಯ ಅವ್ರನ್ನೂ ಕೂಡ ಒಂದು ಇಟ್ಕೊಂಡು ಅದನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 6-7 ಸ್ಕೂಲ್ ಆಗಿದೆ. ಅದ್ರ ಜೊತೆಗೆ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಕೂಡ ಆಗಿದೆ. ಇದಿಷ್ಟು ಲಾಸ್ಟ್ ಒಂದು 8 ತಿಂಗಳಿಂದ ಹಮ್ಕೊಂಡು ಮಾಡ್ತಾ ಇದ್ದೀವಿ. ಯೋಗದ ಬಗ್ಗೆನೂ ಗಮನ ಹರಿಸಿ, ಯೋಗದ ಬಗ್ಗೆ ಇದಿಷ್ಟು ಬಿಟ್ಟು ಯೋಗಕ್ಕೆ ಸ್ವಲ್ಪ ತುಂಬ ಜಾಸ್ತಿನೂ ಕೊಟ್ಟಿದ್ದೀವಿ. ಅದರೊಳಗಡೆ ನಮ್ಮ ಇಲ್ಲಿ ಆಚಾರ್ಯ ಭಾರತ್ ಶೆಟ್ಟಿ ಅಂತ ಇಂಟರ್ನ್ಯಾಷನಲಿ ನೋನ್ ಯೋಗ ಗುರು ಅಂತಲೇ ಹೇಳ್ತಾರೆ ಅವ್ರಿಗೆ. ಅವರು ನಮ್ಮ ಸ್ವಸ್ಥ ಮೈಸೂರಿಗೆ ಅಂಬಾಸಿಡರು. ನಮ್ಮ ಪ್ರೋಗ್ರಾಮಲ್ಲಿ ಎಲ್ಲ ಪ್ರೋಗ್ರಾಮ್ಗೂ ಅವ್ರ ಊರಲ್ಲಿ ಇದ್ದಾಗ ಶಾಲೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಏನು ಮಾಡಬೇಕು, ಯಾವ ಇದು ಮಾಡೋದ್ರಿಂದ ನಿಮಗೆ ಸ್ವಾಸ್ಥ್ಯ ಚೆನ್ನಾಗಿಟ್ಕೋಬೋದು, ಈ ಶುಗರ್ ಎಲ್ಲ ಬರೋದಾಗಲಿ ಇದಕ್ಕೆ ತೊಂದರೆ ಇರುತ್ತೋ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ಇದನ್ನೆಲ್ಲ ಅವರು ತೋರಿಸ್ಕೊಡ್ತಾರೆ. ಅವ್ರ ಊರಲ್ಲಿದ್ದಾಗೆಲ್ಲ ಅವರು ಬಂದು ಅದಕ್ಕೆ ಸಲಹೆ ಕೊಡ್ತಾ ಇದ್ದಾರೆ. ಮೈಸೂರು ಯೋಗದ ರಾಜಧಾನಿ ಅಂತ ಕರೆಸ್ಕೊಳ್ಳೋದಕ್ಕೆ ಮತ್ತು ಮೈಸೂರಿನಲ್ಲಿ ಒಂದು ಯೋಗ ಪರಂಪರೆಯನ್ನು ಹುಟ್ಟು ಹಾಕೋದಕ್ಕೆ ಮೈಸೂರು ಮಹಾರಾಜರು ನೀಡಿದಂತಹ ಕೊಡುಗೆ ತುಂಬ ಅಪಾರ ಅಂತ ಹೇಳ್ಬೋದು. ಅದನ್ನು ತಾವು ಈಗಲೂ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ. ಅದರ ಬಗ್ಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ. 19th ಸೆಂಚುರಿ 19ನೇ ಶತಮಾನದಲ್ಲೇ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಅಲ್ಲಿಂದ ಯೋಗ ಪರಂಪರೆ ಶುರುವಾಯಿತು ಅಂತ ನಮಗೆ ತಿಳಿದಿರೋ ಇದರಲ್ಲಿ ಖುದ್ದಾಗಿ ಅವರು ತುಂಬ ಎಲ್ಲ ರೀತಿ ಅವ್ರ ಪೀರಿಯಡಲ್ಲಿ ಆರ್ಟ್, ಮ್ಯೂಸಿಕ್, ಯೋಗ ಜೊತೆಗೆ ಕುಸ್ತಿ, ಆ ಥರ ಯಾವ್ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಇದನ್ನು ತೋರಿಸ್ಬೋದಾಗುತ್ತೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅವರು. ಅದರಲ್ಲೂ ಸಂಗೀತಕ್ಕಿರ್ಬೋದು, ನಾಟಕಕ್ಕಿರ್ಬೋದು, ಎಲ್ಲ ಕಲೆಗಳಿಗೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯೋಗದಲ್ಲಿ ಅವರೇ ಖುದ್ದು ಎಲ್ಲ ಕಂಪೈಲ್ ಮಾಡಿ ಆ ಯೋಗ ವಿನ್ಯಾಸಗಳು, ಆಸನಗಳು ಅದು ಹೇಗೆ ಮಾಡಬೇಕು ಅಂತ ಸೀಕ್ವೆನ್ಷಿಯಲ್ ಒಂದಾದ್ಮೇಲೆ ಒಂದು ಹೇಗೆ ಮಾಡಬೇಕು ಅನ್ನೋದು ಕೂಡ ಅದು ಒಂದು ಪುಸ್ತಕ ಕಂಪೈಲ್ ಮಾಡಿರೋದಿದೆ. ಅದನ್ನು ನಾವು ಶೀಘ್ರ ಅದನ್ನು ಹೊರತರಬೇಕು ಅಂತಿದ್ದೀವಿ. ಅವ್ರ ಕಾಲದಿಂದ ಆಮೇಲೆ ನಮ್ಮ ಚಾಮರಾಜ ಒಡೆಯರ್ ಅವರು ಕುಸ್ತಿಗೆಲ್ಲ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದರು. ಮುಮ್ಮಡಿಯವ್ರ ಕಾಲದಲ್ಲೇ ಗರಡಿಗಳೆಲ್ಲ ಇದಾಗಿ ಆಮೇಲೆ ಬಂದು ನಾಲ್ವಡಿ ಅವ್ರ ಟೈಮಲ್ಲಿ ಅವರು ಕೃಷ್ಣಮಾಚಾರ್ಯ ಅವ್ರನ್ನ ವಾರಣಾಸಿಯಿಂದ ಮೈಸೂರಿಗೆ ಕರ್ಕೊಂಬಂದು ಇಲ್ಲಿ ಯೋಗ ಶಾಲೆ ಮಾಡಬೇಕು ಅಂತ ಹೇಳಿ ಸಂಸ್ಕೃತ ಪಾಠಶಾಲೆಯಲ್ಲಿ ಶುರು ಮಾಡಿಸಿ, ಮತ್ತು ಅರಮನೆಯಲ್ಲಿ ಈಗಲೂ ಅಲ್ಲಿ ನಮ್ಮ ಲಕ್ಷ್ಮೀರಮಣ ದೇವಸ್ಥಾನದ ಮುಂದೆ ಮೈದಾನ ಅಲ್ಲಿ
ಯೋಗ ಅರಸು ಮಕ್ಕಳಿಗೆ ಅಂತ ಶುರು ಮಾಡಿದ್ರು. ಆಮೇಲೆ ಎಲ್ರಿಗೂ ಶುರು ಮಾಡಲಿ ಅಂತ ಜಗನ್ಮೋಹನ್ ಪ್ಯಾಲೇಸ್ಗೆ ಶಿಫ್ಟ್ ಮಾಡಿದ್ರು ಅದನ್ನು. ಅದರಿಂದ ಒಂದಾದ್ಮೇಲೆ ಈಗ ಅವರು BKS ಅಯ್ಯಂಗಾರ್ ಆಗಲಿ, BNS ಅಯ್ಯಂಗಾರ್ ಆಗಲಿ, ನಮ್ಮ ಪಟ್ಟಾಭಿ ಜೋಯಿಸ್ ಆಗಲಿ, ಅವರೆಲ್ಲ ಕೃಷ್ಣಮಾಚಾರ್ಯ ಅವರ ಶಿಷ್ಯರು. ಅವರೆಲ್ಲ ಆಮೇಲೆ ಮೈಸೂರಲ್ಲಿ ಬಂದು BNS ಅಯ್ಯಂಗಾರ್ ಅವ್ರು ಇನ್ನೂ ಇದ್ದಾರೆ ಅಲ್ಲಿ ಮೈಸೂರಲ್ಲಿ. ಪಟ್ಟಾಭಿ ಜೋಯಿಸ್ ನಾನು ಹೇಳಲೇಬೇಕಿಲ್ಲ, ಅವ್ರದ್ದು ಯೋಗ ಶಾಲೆಗಳೇ ಮೈಸೂರಲ್ಲಿದೆ 2-3. ಆಗ ಅವ್ರು ಹಾಕಿದ್ದು ಇದರಲ್ಲಿ ಅದು ಹಾಗೆ ಬೆಳ್ಕೊಂಬಂದು ಇವತ್ತು ನಾವು ಮೈಸೂರು ಯೋಗ ರಾಜಧಾನಿ ಅಂತ ಹೇಳಲೇಬೇಕಾದಂಥದ್ದು. ಆದರೆ ನಮ್ಗೆ ಒಂದು ಹೆಮ್ಮೆ ಏನು ಅಂದರೆ ನಮ್ಮ ಮನೆತನದವರು, ನಮ್ಮ ಪೂರ್ವಜರು ಅದು ಶುರು ಮಾಡಿ ಇಷ್ಟು ಮುಂದಕ್ಕೆ ಬಂದಿದೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಒಂದು ನಮ್ಮ ಮನೆಯವ್ರ ಇಚ್ಛೆನೂ ಇತ್ತು. ಅದು ಅವ್ರು ಮಾಡೋಕ್ಕಾಗದೇ ಇದ್ದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನಾವು ಅದನ್ನು ಅಂದ್ಕೊಂಡಿದ್ದೀವಿ. ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಜೀವನ ಶೈಲಿ ನಿರ್ವಹಣೆ ಕೊರತೆಯಿಂದ ಆಗುವಂತಹ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ನಾವೇನು ಕರಿತೀವಲ್ಲ, ಇದಕ್ಕೆ ಮುಂದಿನ ದಿನದಲ್ಲಿ ಸ್ವಸ್ಥ ಮೈಸೂರು ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆಯಾ? ಕಾರ್ಯಕ್ರಮಗಳು ಪ್ರತಿ 2 ತಿಂಗಳು 3 ತಿಂಗಳಿಗೂ ಮಾಡ್ತಾ ಇದ್ದೀವಿ. ಅದರೊಳಗಡೆ ನಮ್ಮ ಜೊತೆ ನಮ್ಮ ಸ್ವಸ್ಥ ಮೈಸೂರು ಫೌಂಡೇಶನ್ ಜೊತೆಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಮೈಸೂರು ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದು ಪ್ರೋಗ್ರಾಮ್ ಹೇಗೆ ಮಾಡ್ಕೋಬೇಕು ಅಂತಿದ್ದೀವಿ ಅಂದರೆ ನಮ್ಮ ಲೆವೆಲಲ್ಲೇ, ನಮ್ಮ ಫೌಂಡೇಶನ್ ಲೆವೆಲಲ್ಲಾಗಲಿ, ವೈದ್ಯರು ಯಾರ್ಯಾರು ನಮ್ಮ ಜೊತೆಗೆ ಇದ್ದಾರೆ ಅವ್ರ ಲೆವೆಲಲ್ಲಿ ಆಗೋದನ್ನೆಲ್ಲ ನಾವೇ ಮಾಡ್ತೀವಿ. ಅದ್ರ ಮುಂದಕ್ಕೆ ಏನಾದ್ರು ಸ್ವಲ್ಪ ಸಹಾಯ ಬೇಕು ಅಂದರೆ ಅವರು ಮುಂದೆ ಬಂದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅಲ್ಲಿ ತನಕ ಹೋಗಿಲ್ಲ, ಮುಂದೆ ಅವರು ನಮ್ಮ ಜೊತೆ ಸೇರಿ ಮೈಸೂರು ಜನರಿಗೆ ಅನುಕೂಲ ಆಗೋ ಥರ ಮಾಡ್ತೀವಿ ಅಂತ ನಮಗೆ ಪ್ರಯತ್ನ ಅಂತೂ ಖಂಡಿತ ಪಡ್ತಾ ಇದ್ದೀವಿ. ಅದೆಲ್ಲೋ ಒಂದು ಕಡೆ ನಿಧಾನ ಆಗ್ಬೋದು, ಬೇಗ ಆಗ್ಬೋದು, ಗೊತ್ತಿಲ್ಲ. ಇಂಥ ದಿನ ಅಂತ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರೋದ್ರಿಂದ ಅದು ಆಗತ್ತೆ ಅಂತ ನಮಗೆ ನಂಬಿಕೆ ಇದೆ. ತುಂಬ ಕಾರ್ಯಕ್ರಮಗಳಲ್ಲಿ ನೇರವಾಗಿ ತಾವೇ ಭಾಗವಹಿಸ್ತೀರಿ ಮತ್ತು ಜನರೊಂದಿಗೆ ಬೆರೆಯುವಂತಹ ಗುಣ ತಮಗೆ ಸಾಕಷ್ಟು ಬಂದಿದೆ. ಹಾಗಾಗಿ ವೈಯಕ್ತಿಕವಾಗಿ ನಿಮ್ಮ ಅನುಭವದ ಮಟ್ಟದಲ್ಲೇ ಬಹಳಷ್ಟು ವಿಚಾರಗಳು ಅರಿವಾಗಿರುತ್ತೆ ತಮಗೆ. ನಿಮ್ಮ ಅನುಭವವನ್ನು ಒಂದು ಸ್ವಲ್ಪ ಹಂಚ್ಕೋಬೋದಾ? ಜನಗಳು ಬೆರೆಯೋದು ಇನ್ನು ಹೊಸ್ತೇನಿಲ್ಲ, ಯಾಕೆ ನಮ್ಗೆ ಅದು ಹೊಸ್ದಾಗಿ ಬಂದಿಲ್ಲ. ನಂದು ನಾರ್ಮಲ್ ಅಪ್ಬ್ರಿಂಗಿಂಗ್. ಆಮೇಲೆ ಇಲ್ಲಿ ಮದುವೆ ಆದಮೇಲೂ ನಮ್ಮ ಮಾವನವ್ರು ಇರಲಿಲ್ಲ ಆವಾಗ. ನಮ್ಮ ಅತ್ತೆಯವರಾಗಲಿ ನಮ್ಮ ಹಸ್ಬೆಂಡ್ ಆಗಲಿ ಯಾವ ಥರ ರೆಸ್ಟ್ರಿಕ್ಷನ್ನು ಇಟ್ಟಿರಲಿಲ್ಲ. ಅವರು ಅಷ್ಟೇ ಸಲೀಸಾಗಿ ಎಲ್ಲರ ಜೊತೆನೂ ಬೆರೆಯೋರು. ಈಗ ನಾನು ಕಾಣಿಸ್ತಾ ಇದ್ದೀನಿ, ಅವಾಗ ಕಾಣಿಸ್ತಾ ಇರಲಿಲ್ಲ. ಅದರಿಂದ ಹಾಗೆ ಅಂದ್ಕೊಂಡಿರ್ಬೋದಷ್ಟೇ. ಅಲ್ಲ, ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ಏನಾದರೂ ವಿಶೇಷವಾದ ಅನುಭವಗಳಾಗಿದ್ದರೆ ಈ ಸ್ವಸ್ಥ ಮೈಸೂರು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಆ ತರಹದ ಅನುಭವಗಳನ್ನು ತಾವು ಹಂಚ್ಕೋಬೋದಾ ಅಂತ? ತುಂಬ ಅನುಭವ ಆಗಿದೆ. ಯಾಕೆಂದರೆ ನಮ್ಮ ಹೆಣ್ಮಕ್ಳ ಶಾಲೆಯಲ್ಲಿ ಎಷ್ಟೋ ನಾವು ಶಾಲೆ ಪ್ರೋಗ್ರಾಮ್ಸ್ ಹಾಕಿದಾಗ ನಾವು ಅಂದ್ಕೊಂಡಂಗೆ ಈಗಿನ ಹೆಣ್ಮಕ್ಳು ತುಂಬ ಮುಂದಿದ್ದಾರೆ. ಆಮೇಲೆ ಯಾವುದಕ್ಕೂ ಹಿಂಜರಿಕೆ ಇಲ್ಲ. ನಂಗೆ ಅದು ತುಂಬ ಸಂತೋಷ ಆಯಿತು. ಯಾಕೆ ಅಂದರೆ ಹಿಂದೆ ಎಲ್ಲ ಹೆಣ್ಮಕ್ಳು ಅಂದರೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಹಿಂಜರಿಯೋರು. ಈಗ ನಾವು ವೈದ್ಯರನ್ನ ಅವ್ರ ಜೊತೆ ಇಂಟರಾಕ್ಷನ್ಗೆ ಬಿಟ್ಟಾಗ ಓಪನ್ ಆಗಿ ಅವ್ರಿಗೇನು ತೊಂದರೆ ಇದ್ದರೂ ಮಾತಾಡ್ತಾರೆ, ಸಲಹೆ ಕೇಳ್ತಾರೆ. ನಮಗೆ ಅದು ನಾವು ಇಟ್ಸ್ ಎನ್ ಅಚೀವ್ಮೆಂಟ್ ಅಂತ. ಪರವಾಗಿಲ್ಲ, ನಮ್ಮ ಜೊತೆ ಇರೋ ವೈದ್ಯರು ಅವರಿಗೆ ನಾವು ಹೇಳಬೇಕು. ಯಾಕೆಂದರೆ ಅವ್ರನ್ನ ಯಾವ ರೀತಿ ಇನ್ವಾಲ್ವ್ ಮಾಡಬೇಕು ಅನ್ನೋ ಪ್ರಯತ್ನದ ಮಾಡಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಅವರು. ಅದು ನಮಗೆ ತುಂಬ ಇದಾಯಿತು. ಮತ್ತು ಇನ್ನೊಂದೇನು ಅಂದರೆ ಇವರು ವೃದ್ಧಾಪ್ಯ ಅಂತ ಏನು ಹೇಳ್ತಾರೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ಅದು ಆರೋಗ್ಯಕರ ವೃದ್ಧಾಪ್ಯ ಅಂದರೆ ವೃದ್ಧಾಪ್ಯ ಅನ್ನೋದು ಒಂದು ದೈಹಿಕವಾದ ಸಂಕೇತ. ಅಂದರೆ ಮನಸ್ಸಿಗೆ ಯಾವ ವೃದ್ಧಾಪ್ಯನೂ ಇಲ್ಲ. ನನ್ನ ಅಭಿಪ್ರಾಯ ಅದು. ಮನಸ್ಸು ಎಷ್ಟು ಉಲ್ಲಾಸವಾಗಿ ಇಟ್ಕೊಂಡಿರ್ತೀರೋ ಅಷ್ಟು ನಿಮಗೆ ವೃದ್ಧಾಪ್ಯ ಬರಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಅದು. ಅದರಿಂದ ನಿಮ್ಗೇನು ಯಾವುದೋ ಒಂದು ಹವ್ಯಾಸ ಇಟ್ಕೊಂಡಿದ್ರೆ, ಎಷ್ಟು ಚಿಕ್ಕ ಮಕ್ಕಳು ಕೇಳಿದ್ರು, ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಕೇಳಿದ್ರು ನಮಗೆ ಸ್ಟ್ರೆಸ್ ಅಂತಾರೆ, ಬೋರ್ಡಮ್ ಅಂತ ಹೇಳ್ತಾರೆ. ನಾವೆಲ್ಲ ಬೆಳೆಯುವಾಗ ಬೋರ್ಡಮ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಸ್ಟ್ರೆಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ತಲೆನೋವು ತುಂಬ ಅಪರೂಪಕ್ಕೆ ಬರ್ತಿತ್ತು. ಈಗ ತುಂಬ ಕಾಮನ್ ಅವೆಲ್ಲ. ಯಾಕೆ ಅಂದರೆ ನಮ್ಮದು ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತಾಯಿತ್ತು. ಈಗ ಮಕ್ಕಳಿಗೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ. ಅದೆಲ್ಲ ನೋಡಿದಾಗ ನನಗೆ ವೈಯಕ್ತಿಕವಾಗಿ ಸ್ವಲ್ಪ ಬೇಸರ ಆಗುತ್ತೆ. ನಾವು ಅಷ್ಟೊಂದು ಔಟ್ಡೋರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಿದ್ವಿ. ಈಗ ಮಕ್ಕಳಿಗೆ ಒಂದು ಮೊಬೈಲ್ ಇಟ್ಕೊಂಡು. ಆದರೆ ಒಂದು ಹೇಳಬೇಕು, ಅವ್ರುಗಳಿಗೆ ಈಗ ಹುಟ್ಟುತ್ತಾನೆ ಎಲ್ಲ ಥರ
ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡೇ ಬಂದಿರ್ತಾರೆ ಅನಿಸುತ್ತೆ. ಇದು ನಮ್ಮ ಜನರೇಷನಲ್ಲಿ ಇರಲಿಲ್ಲ. ಇದೆರಡು ನಾನು ಯಾವಾಗಲೂ ಸ್ವಲ್ಪ ನಾನು ಅನಲೈಸ್ ಮಾಡೋದು ಜಾಸ್ತಿ. ಇದು ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು. ಪ್ರಮೋದ ದೇವಿ ಒಡೆಯರವರೇ, ನೀವು ವೈಯಕ್ತಿಕವಾಗಿ ಯೋಗವನ್ನು ಅಭ್ಯಾಸ ಮಾಡ್ತೀರಾ, ಮತ್ತು ವಿಶೇಷವಾಗಿ ಯೋಗ ಮತ್ತು ಆರೋಗ್ಯ ಈ ಎರಡನ್ನೇ ತಾವು ಪ್ರಧಾನವಾಗಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಕಾರಣ ಏನು? ನಾನು ಸ್ವಲ್ಪ ಮೊದಲಿಂದಾನು ಸ್ವಲ್ಪ ಇಂಡಿಪೆಂಡೆಂಟ್. ನನಗೆ ಡಿಪೆಂಡೆನ್ಸಿ ಯಾರ ಮೇಲೂ ಇರಬಾರ್ದು ಅನ್ನೋದು ಅದೊಂಥರ ವೈಯಕ್ತಿಕವಾಗಿ ನನಗೆ ಮನಸ್ಥಿತಿ ಆಗಿದೆ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಅದರಲ್ಲೂ ಆರೋಗ್ಯದ ಬಗ್ಗೆ ತುಂಬಾ ಹೇಗೆ ಅಂದರೆ ನಮ್ಮದು ವಿಲ್ ಪವರ್ ಬೆಳೆಸ್ಕೊಂಡ್ರೆ ನೀವು ಏನು ಬೇಕಾದ್ರೂ ಡ್ರೆಸ್ ಮಾಡ್ಬೋದು ಅನ್ನೋದೊಂದು ಇದಿದೆ ನನಗೆ. ಇದರಿಂದ ಮತ್ತು ಯೋಗ ಅಂತ ಇಲ್ಲ, ಆದರೆ ನಮ್ಮ ಮೂವ್ಮೆಂಟ್ಗೆ ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಆಗಲಿ, ನಮ್ಮ ಮನಸ್ಸು ಸ್ಥಿರವಾಗಿ ಇಟ್ಕೊಳ್ಳೋಕ್ಕಾಗಲಿ, ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋತೀನಿ ನಾನು. ನಿಮ್ಮೊಂದಿಗೆ ಬೇರೆ ಸಂಸ್ಥೆಗಳು ಯಾವುದಾದ್ರೂ ಕೈ ಜೋಡಿಸಿದ್ದಾವ? 20 ಸಂಸ್ಥೆಗಳು ಕೈ ಜೋಡಿಸೋದಕ್ಕೆ ಮುಂದೆ ಬಂದಿದ್ದಾರೆ. ಆದರೆ ಇನ್ನೂ ನಮ್ಮದು 6 ತಿಂಗಳಿಂದ ನಾವು ಆ್ಯಕ್ಟಿವ್ ಆಗಿ ಶುರು ಮಾಡಿರೋದು. ಅವ್ರುಗಳು ಇಂಡಿಪೆಂಡೆಂಟಾಗಿ ಅವ್ರವ್ರ ಸಂಸ್ಥೆ ಅಡಿಯಲ್ಲಿ ಅವ್ರವ್ರು ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದು ಕಡೆ ತಂದು, ಅದು 1 ವರ್ಷ ಆದಮೇಲೆ ಒಂದು ಕಡೆ ತಂದು ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಡ್ರೆಸ್ ಆಗಿದೆ ಅಂತ ಅದನ್ನು ತೊಗೊಂಡಿಲ್ಲ. ನಾವು ತೊಗೋಬೇಕು, ಇನ್ನೂ ಒಂದು 4 ತಿಂಗಳಾದಮೇಲೆ ತೊಗೋತೀವಿ. ಈ ಯೋಜನೆ ಏನಿದೆ ಇದು ಬರೀ ಮೈಸೂರಿಗೆ ಮಾತ್ರ ಸೀಮಿತವೇ, ಅಥವಾ ಇದನ್ನು ರಾಜ್ಯದಾದ್ಯಂತ ವಿಸ್ತರಿಸುವಂತಹ ಒಂದು ಆಶಯ ಏನಾದರೂ ಇದೆಯಾ ತಮಗೆ? ಸದ್ಯದಲ್ಲಿ ಮೈಸೂರು ನಗರಕ್ಕೆ ಸೀಮಿತ ಮಾಡ್ಕೊಂಡಿದ್ದೀವಿ. ಮುಂದೆ ಅವಕಾಶ ಬಂದು ಇದು ಜನ ಎಲ್ಲ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯ ಸಂಸ್ಥೆಗಳು ಸೇರಿದ್ರೆ ಖಂಡಿತ ಆಗತ್ತೆ. ನಾವೇ ಮಾಡಬೇಕು ಅಂತಿಲ್ಲ. ಅವ್ರವ್ರು ಯಾವ ಸಂಸ್ಥೆ ಮುಂದೆ ಬಂದರೂ ಅವ್ರವ್ರ ನಿಟ್ಟಿನಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಮಾಡಿದ್ರೆ ನಮ್ಮದು ಮೈಸೂರು ನಗರ ಆಗಲಿ, ಮೈಸೂರು ಊರು ಎಲ್ಲ, ನಮ್ಮ ಮೈಸೂರು ಪೂರ್ತಿ ರಾಜ್ಯದಾದ್ಯಂತ ಅಂತ ನೀವೇನು ಹೇಳ್ತಿರೋ ಎಲ್ಲರದು ಜೊತೆಗೆ ನಮ್ಮ ಜನನೂ ಅದಕ್ಕೆ ಸ್ಪಂದಿಸಬೇಕು. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರು ಮಾಡಿಸ್ಕೊಳ್ಳೋರು ಸ್ವಲ್ಪ ಮುಂದೆ ಬರದೇ ಹೋದರೆ ನಾವು ಎಲ್ಲರೂ ಬಲವಂತವಾಗಿ ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ. ನಾವು ಹೇಳ್ಬೋದು ಅಷ್ಟೇ, ಈ ಥರ ಇದೆ, ಒಂದು ಫೆಸಿಲಿಟಿ ಇದೆ, ಉಪಯೋಗಿಸ್ಕೊಳ್ಳಿ ಅದನ್ನು ಅಂತ ಹೇಳ್ಬೋದು. ಉಪಯೋಗಿಸ್ಕೊಂಡ್ರೆ ತುಂಬ ಸಂತೋಷ. ಉಪಯೋಗಿಸ್ಕೊಳ್ದೇ ಇದ್ದರೆ ನಾವು ಹಿಂಸೆ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರವ್ರಿಗೆ ಬರಬೇಕದ ಮನಸ್ಸಲ್ಲಿ, ನನ್ನ ಹೆಲ್ತ್ ಚೆನ್ನಾಗಿಟ್ಕೋಬೇಕು, ಯಾರ ಮೇಲೂ ಡಿಪೆಂಡೆನ್ಸಿ ಇರಬಾರ್ದು. ಅದು ಈಗಿನ ಕಾಲದಲ್ಲಂತೂ ನಾನು ಹೇಳೋ ಅವಶ್ಯಕತೆ ಇಲ್ಲ. ತುಂಬ ಮಕ್ಕಳೆಲ್ಲ ಬೇರೆ ಕಡೆಯಲ್ಲಿ ಹೊರ ದೇಶಗಳಿಗಾಗಲಿ ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಪಾಪ ತಂದೆ ತಾಯಿಗಳು ಅವ್ರವ್ರು ಮಾತ್ರ ಇರ್ತಾರೆ. ಆ ಥರ ಎಲ್ಲ ತೊಂದರೆಗಳು ಬರುತ್ತೆ. ಆ ತೊಂದರೆಗಳೆಲ್ಲ ನಾವು ಇನ್ನೊಬ್ಬರಿಗೆ ಹೇಳಿ ಮಾಡೋಕ್ಕಿಂತ ಅವ್ರವ್ರ ಜವಾಬ್ದಾರಿ ಅವ್ರವ್ರೆ ಅರ್ಥಕೊಂಡು ಮಾಡಿದ್ರೆ ನಾವು ಹೇಳೋಕ್ಕೇನು ಉಳ್ದಿರಲ್ಲ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಬಟ್ ಅದು ಎಲ್ಲ ಸತಿನೂ ಆಗಲ್ಲ. ಅದರಿಂದ ಇದು ಹೇಳಿ ಮಾಡಿಸ್ಬೇಕು ಅಂತ ಅದರೊಳಗಡೆ ಎಷ್ಟು ನಾವು ತುಂಬ ಆಪ್ಟಿಮಿಸ್ಟಿಕ್ ಆಗಿದ್ದೀವಿ, ಮಾಡ್ತೀವಿ ಅಂತ ನೋಡಬೇಕು. ಮುಂದಿನ ಕಾರ್ಯಸೂಚಿ ಈಗಾಗಲೇ ತಾವು ತಯಾರು ಮಾಡಿರ್ಬೋದು, ಏಕೆಂದರೆ ನಿಮ್ಮ ಪೀಳಿಗೆಯಲ್ಲಿ ಬಂದಂಥವರೆಲ್ಲ ವಿಷನರೀಸೇನೆ. ಹಾಗಾಗಿ ಮುಂದಿನ ಕಾರ್ಯಸೂಚಿಗಳು ಏನೇನು? ನಾವು ಈ ಕಾರ್ಯಕ್ರಮಕ್ಕೆ 2 ವರ್ಷ ಇಟ್ಕೊಂಡಿದ್ದೀವಿ. ಆ 2 ವರ್ಷದಲ್ಲಿ ಈಗಾಗಲೇ ಇವರು ನಮ್ಮ ಡಾಕ್ಟರ್ ಶನಾಯ್ ಅವರು ನಮ್ಮ ಸಂಸ್ಥೆ ಜೊತೆಗಿದ್ದಾರೆ. ಆಗಲೇ ಅವರು ಕಡೆಯಿಂದ 100 ಯೋಗ ಕಾಂಪಿಟಿಷನ್ ಎಲ್ಲ ಮಾಡಿ ಅದೆಲ್ಲ ಮುಗ್ದಿದೆ. ಅದೇ ಥರ ಮೈಸೂರು ಆದದ್ರಿಂದ ಸ್ವಲ್ಪ ಯೋಗಕ್ಕೆ ಜೊತೆಗೆ ಸ್ವಲ್ಪ ಪರಿಸರ ಪ್ರಜ್ಞೆನೂ ತರಬೇಕು. ಪರಿಸರ ಚೆನ್ನಾಗಿದ್ದರೆ ಆಟೋಮ್ಯಾಟಿಕ್ಕಾಗಿ ಹೆಲ್ತ್ ಚೆನ್ನಾಗಿರುತ್ತೆ. ಒಂದಕ್ಕೊಂದು ಕುಡಿಯೋ ನೀರು ಚೆನ್ನಾಗಿದ್ದರೆ ಅದರಿಂದ ಬರೋ ಸಾಂಕ್ರಾಮಿಕ ರೋಗಗಳು ಬರಲ್ಲ. ಅದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್. ಆ ಎಲ್ಲ ಲಿಂಕನ್ನು ಸೇರಿಸಿ ಒಂದು ಮಾಡಬೇಕು ಅನ್ನೋ ಉದ್ದೇಶ. ಅದು 2 ವರ್ಷ ಟೈಮ್ ಇಟ್ಕೊಂಡಿದ್ದೀವಿ ಅದಕ್ಕೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಂದೇಶ ಇದೆಯಾ? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಅದು ಒಂದಿನ ಅಂತ ಸೆಲೆಬ್ರೇಟ್ ಮಾಡೋ ಬದಲು ದಿನ ಸೆಲೆಬ್ರೇಟ್ ಮಾಡಿಕೊಂಡ್ರೆ ನಮ್ಮೆಲ್ಲರ ಹೆಲ್ತ್ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಮ್ಮ ಮನಸ್ಸಿನ ಸ್ವಾಸ್ಥ್ಯ, ನಮ್ಮ ಚಲನೆ ಸ್ವಾಸ್ಥ್ಯ ಎರಡೂ ಇಟ್ಕೊಂಡ್ರೆ ನಮ್ಮ ಚೇತನ ಶಕ್ತಿ ಉಳಿಸ್ಕೊಂಡು ಎಲ್ರಿಗೂ ನಮ್ಮ ಮೈಸೂರು ಒಂದೇ ಅಂತಲ್ಲ, ನಮ್ಮ ದೇಶದ ಎಲ್ಲ ಜನರಿಗೂ ಯೋಗ ದಿನಾಚರಣೆ ಶುಭಾಶಯ ಹೇಳಿ, ಆ ಯೋಗದ ಒಂದು ಗುರಿ ಇಟ್ಕೊಳ್ಳೋದಲ್ಲದೆ ನಿಮ್ಮ ಸ್ವಾಸ್ಥ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಹಾರೈಸ್ತೀವಿ. ನಮ್ಮ ಸಂಸ್ಥೆಯಿಂದ, ನಮ್ಮ ಫೌಂಡೇಶನಿಂದ, ನಮ್ಮ ಡಾಕ್ಟರ್ ಪ್ರತಿಭಾ, ರೆಜಿನಲ್ ವೆಸ್ಲಿ, ಡಾಕ್ಟರ್ ಶನಾಯ್ ಇವರೆಲ್ಲರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರಿಗೂ ನಮ್ಮ ಶುಭಕಾಮನೆಗಳು. ಡಾಕ್ಟರ್ MV ಗೋಪಾಲ್ ಸ್ವಾಮಿ ಅವರಿಂದ ಆರಂಭ ಆಗಿ ಮೈಸೂರು ಮಹಾರಾಜರ ನಿರಂತರ ಪರಿಶ್ರಮದಿಂದ
90 ವರ್ಷಗಳನ್ನು ಪೂರೈಸಿರುವಂತಹ ಮೈಸೂರು ಆಕಾಶವಾಣಿ ಈಗ 92ನೇ ವರ್ಷ ನಡೀತಾ ಇದೆ. ಆಕಾಶವಾಣಿ ಸ್ಟುಡಿಯೋದಲ್ಲಿ ತಾವು ಕೂತಿದ್ದೀರಿ. ಮಹಾರಾಜರು ಒಂದು ಕಾಲದಲ್ಲಿ ಇಲ್ಲಿ ಬಂದು ಆಕಾಶವಾಣಿಯಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಂತಹ ಕಾಲ ಇತ್ತು. ಅಂಥದೇ ಸ್ಟುಡಿಯೋದಲ್ಲಿ ತಾವು ಕೂಡ ಇದ್ದೀರಿ. ತಮಗೇನು ಅನ್ನಿಸ್ತಾ ಇದೆ? ಆಕಾಶವಾಣಿ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ, ಚಿಂತನೆಗಳೇನು ಮೇಡಮ್? ನಮ್ಮ ಮಾವನವ್ರ ಕಾಲದಲ್ಲಿ ಶುರು ಮಾಡಿದ್ದು ಆಕಾಶವಾಣಿ, ಆ ಮನೆತನ ರೆಪ್ರೆಸೆಂಟ್ ಮಾಡೋಕ್ಕೆ ನನಗೂ ತುಂಬ ಹೆಮ್ಮೆ. ಮತ್ತು ಅವ್ರಿಗೂ ನಾವು ಎಷ್ಟು ಹೇಳಿದ್ರು, ನಾವು ಯಾವ ರೀತಿ ಅವ್ರಗಳಿಗೆ ಇದನ್ನು ಸಲ್ಸೋಕ್ಕೂ ನಮ್ಮ ಕೈಲಿ, ನಾವು ಎಷ್ಟೇ ಹೇಳಿದ್ರು ತುಂಬ ಕಡಿಮೆ ಅದು. ನಾವು ಕೇಳಿದಂಗೆ ಇಲ್ಲ, ಅವರು ಜರ್ಮನ್ ಆರ್ಕಿಟೆಕ್ಟ್ನ ಕರ್ಕೊಂಬಂದು ಎಕಾಸ್ಟಿಕ್ಸ್ ಎಲ್ಲ ಸ್ವತಃ ಇಂಟ್ರೆಸ್ಟ್ ತೊಗೊಂಡೆಲ್ಲ ಮಾಡಿಸಿದ್ರು. ಅದೆಲ್ಲ ಕೇಳಿದ್ದೀವಿ, ಅದ್ರ ಬಗ್ಗೆ ತಿಳಿದಿದೆ. ಆದರೆ ಅದು ಇನ್ನೂ ಸಂಸ್ಥೆ ಮುಂದುವರಿಸಿ ಅದೇ ಮಟ್ಟದಲ್ಲಿ ಇಟ್ಕೊಂಡು ಮುಂದುವರಿತಿರೋರಿಗೆ ಅದೊಂದು ಗಿಡ ಹುಟ್ಟಾಕೋದು ಸುಲಭ, ಅದನ್ನ ಬೆಳೆಸಿ ಉಳಿಸೋದು ಎಲ್ರಿಗೂ ಸಲ್ಲತ್ತೆ. ಅದರದ್ದು ಶ್ರೇಯ ಎಲ್ರಿಗೂ ಸಲ್ಲತ್ತೆ. ಅದು ನೀವು ಸಂಸ್ಥೆನ ಉಳಿಸ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದೀರಿ. ನಿಮ್ಮೆಲ್ರಿಗೂ ನನ್ನ ಶುಭಾಶಯಗಳು ಮತ್ತು ಶುಭಕಾಮನೆಗಳು. ಹೀಗೆ ಮುಂದುವರಿಲಿ. ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳು ನಿಮ್ಮ ಕಡೆಯಿಂದನೂ ಆಗಬೇಕಾಗಿದೆ. ಆಕಾಶವಾಣಿ ಅಂತ ಅವ್ರ ಹೆಸರು ಕೊಟ್ಟಿದ್ದೇ ನಮಗೆ ತುಂಬ ಸಂತೋಷ. ಮೈಸೂರಿಂದ ಆಕಾಶವಾಣಿ ಅಂತ ಆಯಿತು ಅಂತ ನಾವು ಅಂದ್ಕೊಂಡಿರೋದಾಗಲಿ, ಆಕಾಶವಾಣಿ ಇಟ್ಕೊಂಡ ಮೇಲೆ ಇವರು ಟೆಲಿವಿಷನ್ ಎಲ್ಲ ಬಂದಾಗ ದೂರದರ್ಶನ್ ಅಂತ ಇಟ್ಕೊಂಡದ್ದು ಇದರ ಮೇಲೇನೆ ಅಂತ ನಾವು ಅಂದ್ಕೊಂಡಿರೋದು. ಆ ಥರ ಬರಬೇಕು. ಅದು ನಮ್ಮ ಕಲ್ಚರು, ನಮ್ಮ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ ಈ ಥರ ಅನೇಕ ಆಕಾಶವಾಣಿ ಪ್ರೋಗ್ರಾಮ್ಗಳು ಹಾಗೆ ಥರ 2 ಸತಿ ಸಂಗೀತಕ್ಕೂ ಕೂಡ ಬಂದಿದ್ದೀನಿ ನಾನು ಪ್ರೋಗ್ರಾಮ್ಗೆ. ಆ ಥರ ನೀವು ನಮ್ಮ ಮಾವನವ್ರ ಸೆಂಟಿನರಿನಲ್ಲಿ ಆಕಾಶವಾಣಿಯಿಂದ ಅವ್ರದ್ದು ಕಾಂಪೋಸಿಷನ್ ಕೂಡ ಪ್ರಸಾರ ಮಾಡಿತ್ತು. ಸೊ ಅದೆಲ್ಲಕ್ಕೂ ನಿಮಗೆ ಎಲ್ಲನೂ ಸೇರಿ ಇವತ್ತು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮೈಸೂರನ್ನು ಯೋಗ ನಗರಿಯನ್ನಾಗಿಸೋದಕ್ಕೆ ಮತ್ತು ಸ್ವಚ್ಛ ಮೈಸೂರನ್ನಾಗಿಸೋದಕ್ಕೆ ಮುಂದಿನ ದಿನದಲ್ಲಿ ಏನನ್ನ ನಿರೀಕ್ಷೆ ಮಾಡ್ಬೋದು ನಾವು? ಸ್ವಚ್ಛತೆ ಬಗ್ಗೆ ಇಲ್ಲ, ಒಬ್ಬೊಬ್ರಿಗೂ ನಮ್ಮ ಒಂದೊಂದು ಪ್ರಜೆಗಳಿಗೂ ಅದರ ಬಗ್ಗೆ ಪ್ರಜ್ಞೆ ಇರಬೇಕು, ಅದ್ರ ಬಗ್ಗೆ ಕಾಳಜಿ ಇರಬೇಕು. ನಾವು ನಮ್ಮ ಮನೆ ಹೈಜೀನು, ನಮ್ಮ ಸ್ವತಃ ಹೈಜೀನ್ ನೋಡಿಕೊಂಡ್ರೆ ನಾವು ಸ್ವಸ್ಥವಾಗಿರ್ತೀವಿ, ಸ್ವಚ್ಛವಾಗಿರ್ತೀವಿ. ಜೊತೆಗೆ ಪರಿಸರನೂ ಸ್ವಚ್ಛ. ನಾವು ಎಷ್ಟು ಜವಾಬ್ದಾರಿ ತಗೋತೀವೋ ಪರಿಸರಕ್ಕೂ ಅಷ್ಟೇ ಜವಾಬ್ದಾರಿ ಇಟ್ಕೊಂಡು ಮಾಡಬೇಕು ಅಂತದ್ದು ನಮ್ಮ ಅನಿಸಿಕೆ. ಅಂತಿಮವಾಗಿ ಏನಾದರೂ ಸಂದೇಶ ಇದೆಯಾ ತಮ್ಮದು? ಆಕಾಶವಾಣಿ ನಮಗೆ ಇಲ್ಲಿ ನೀವು ಇವತ್ತಿನ ದಿನ ನಮ್ಮ ಸ್ವಸ್ಥ ಮೈಸೂರು ಬಗ್ಗೆ ಮಾತಾಡಿಸಿ ತುಂಬ ಸಂತೋಷ. ಮತ್ತು ನಿಮ್ಮ ಇಲ್ಲಿ ಆಕಾಶವಾಣಿಲೂ ನೀವೆಲ್ಲರೂ ಯಾವಾಗ ಬೇಕಾದ್ರೂ ನಮ್ಮ ಸ್ವಸ್ಥ ಮೈಸೂರು ಇದನ್ನು ಪಡ್ಕೋಬೋದು. ಡಾಕ್ಟರ್ ಚೆನ್ನೈಗಾಗಲಿ, ನಮ್ಮ ವೆಸ್ಲಿ ಅವ್ರಿಗಾಗಲಿ, ಡಾಕ್ಟರ್ ಪ್ರತಿಭಾಗ್ ಹೇಳಿದ್ರೆ ನಿಮ್ಮ ಇಲ್ಲಿ ಆಕಾಶವಾಣಿಯವ್ರಿಗೂ ಆ ಪ್ರೋಗ್ರಾಮ್ ಎಕ್ಸ್ಟೆಂಡ್ ಮಾಡ್ತೀವಿ. ಅದಲ್ಲದೆ ನಿಮ್ಮದು ಇನ್ನೇನಾದ್ರು ಇದ್ರೂ ನಾವು ಪ್ರಯತ್ನ ಪಡ್ತೀವಿ ಅದನ್ನು ಈಡೇರ್ಸೋಕ್ಕೆ. ಸ್ವಸ್ಥ ಮೈಸೂರು ಶುರು ಮಾಡಿದ್ದು ನಮ್ಮ ಮಹಾರಾಣಿ ಪ್ರಮೋದ ದೇವಿಯವರ ಒಂದು ಕನಸು. ಅದನ್ನು ನೆನಸು ಮಾಡೋದು ನಮ್ಮ ಕರ್ತವ್ಯ. ಇದರಲ್ಲಿ ಅವ್ರು ಹೇಗೆ ಹೇಳಿದ್ರು, ಪ್ರಿವೆನ್ಷನ್, ಅದ್ರ ಬಗ್ಗೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಯೋಗ ಒಂದು ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಮಹಾರಾಣಿಯವ್ರು ಹೇಳಿದಾಗೆ ಈಗ ನಾವು ಆಯುರ್ವೇದ ಕಾಲೇಜ್ ಜೊತೆ ಕುರಿತು ಹಲವಾರು ಯೋಗ ಪ್ರೋಗ್ರಾಮ್ ಮಾಡಿ ಯೋಗ ಹೇಗೆ ಲೈಫ್ ಸ್ಟೈಲ್ ತಡೆಗಟ್ಬೋದು ಅನ್ನೋದು ಅದರದ್ದು ಮಾಹಿತಿ, ಎಡ್ಯುಕೇಷನ್ ಪ್ಯಾಂಫ್ಲೆಟ್ಸ್ ಮತ್ತು ಪ್ಲಕಾರ್ಡ್ಸ್ ಎಲ್ಲ ಮಾಡಿದ್ದೀವಿ. ಇದನ್ನು ನಾವು ಎಲ್ಲ ಸ್ಕೂಲ್ ಮಕ್ಕಳಿಗೆ ಹಂಚುವಂಥದ್ದು ಪ್ರಯತ್ನ ಮಾಡಿದ್ದೀವಿ. ಯೋಗ ಅಂದರೆ ಕೆಲವರು ಅದನ್ನು ಆಸನ ಯೋಗ ಅನ್ಕೋತಾರೆ, ಅದಲ್ಲ. ಮಾರಾಣಿಯರು ಹೇಳಿದಾಗೆ ಮನಸ್ಸಿಂದ ಯೋಗ ಬರಬೇಕು. ನೀವು ದಿನ ಬೆಳಗ್ಗೆ 6 ಗಂಟೆಗೆ ಹೇಳಿ, ಅದೇ ಒಂದು ಯೋಗ. ಸೊ ಮಕ್ಕಳಿಗೆ ಅದು ಶಿಸ್ತು ಕಲಿಸ್ಬೇಕು. ದಿನ ಅವ್ರು ಎದ್ದು ಅವ್ರವ್ರ ಬೆಡ್, ಅವ್ರವ್ರ ಹಾಸಿಗೆನ ಸರಿ ಮಾಡಿಕೊಂಡು ಅದೇ ಒಂದು ಯೋಗ. ಸೊ ಯೋಗ ಒಂದು ಶಿಸ್ತಿಂದ ಬರುತ್ತೆ. ನಾವು ಸ್ಕೂಲಲ್ಲಿ ಈಗ ಅದನ್ನು ಶುರು ಮಾಡಬೇಕು ಅಂತಿದ್ದೀವಿ. ಭರತ್ ಶೆಟ್ಟಿ ಅವ್ರ ಇದರಿಂದ ಮತ್ತು ಬೇರೆಯವ್ರು ಯಾರ್ಯಾರು ಬರ್ತಾರೋ ಶಾಲೆ ಶುರು ಆಗಕ್ಕೆ ಮುಂಚೆ ಯೋಗದೊಂದಿಷ್ಟು ಇದು ಹೇಳ್ಕೊಡ್ತೀವಿ ಮಕ್ಕಳಿಗೆ. ಮುದ್ರಗಳು, ಯಾವ ಮುದ್ರದಿಂದ ಕಾನ್ಸಂಟ್ರೇಷನ್ ಬರುತ್ತೆ, 4-5 ಮುದ್ರಾ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಆ ಮುದ್ರಾನ ನಾವು ಸ್ಕೂಲ್ ಅಸೆಂಬ್ಲಿ ಟೈಮಲ್ಲಿ ಆ ಮುದ್ರಾ ಮಾಡಬೇಕು ಅನ್ನೋದನ್ನ ಅದು ನಮ್ದು ಒಂದು ಇಂಟೆಂಟ್ ಇದೆ ಸ್ವಸ್ಥ ಮೈಸೂರು. ಸೊ ಹಲವಾರು ಸ್ಕೂಲ್ದಲ್ಲಿ ಅದನ್ನು ಶುರು ಮಾಡಬೇಕು ಅಂತಿದ್ದೀವಿ. ಸ್ಕೂಲಿಗೆ ಶುರುವಾಗ್ತಿದೆ. ಸೊ ಜಸ್ಟ್ ಹೇಗೆ ಪ್ರೇಯರ್ ಹೇಳ್ತಾರೋ ಅದ್ರ ಜೊತೆ ಒಂದು 4-5 ಮುದ್ರಗಳು ನಾವು ಅಂದ್ಕೊಂಡಿದ್ದೀವಿ. ಒಂದು ಕಾನ್ಸಂಟ್ರೇಷನ್ನು, ಇನ್ನೊಂದು ಮನಸ್ಸು ಸ್ಥಿರವಾಗಿ ಮಾಡೋದು, ಇನ್ನೊಂದು ಏನು ತಗೊಂಡಿರೋ ಅದನ್ನ ತಮ್ಮ ಮನಸ್ಸೊಳಗೆ ಇಟ್ಕೊಳ್ಳೋದು. ಈ ಥರ ಒಂದು 4-5 ಮುದ್ರ. ನೆಕ್ಸ್ಟು ನಾವೊಂದು ಇದ್ರ ಜೊತೆ ಒಂದು ದೊಡ್ಡ ಶುರು ಮಾಡಿದ್ದೀವಿ. ಯಾಕಂದರೆ ಮಕ್ಕಳು ಮೊಬೈಲ್ ತುಂಬ ನೋಡೋದ್ರಿಂದ ಅವರ ಮನಸ್ಸಿನ ಕಾನ್ಸಂಟ್ರೇಷನ್ ಎಫೆಕ್ಟ್ ಆಗುತ್ತೆ ಅಂತ ಆ ಮಾಹಿತಿ ಕೊಡೋಕ್ಕೆ ನಾವು ಎಲ್ಲ ಪ್ರೋಗ್ರಾಮ್, ಎಡ್ಯುಕೇಷನ್ ಪ್ರೋಗ್ರಾಮ್ ಅಂದರೆ ಎಷ್ಟು ಅವರ್ಸ್ ಮಕ್ಕಳು ಮೊಬೈಲ್ ನೋಡ್ಬೋದು, ವ್ಯೂಯಿಂಗ್ ಟೈಮ್ ಏನಿದೆ ಅದನ್ನು ಕುರಿತು ಒಂದು ಮಕ್ಕಳ ಮಧ್ಯೆ ಒಂದು ಡಿಬೇಟ್
ಅನ್ನೋದೊಂದು ಪ್ಲ್ಯಾನ್ ಮಾಡಿದ್ದೀವಿ. ಹಲವಾರು ಸ್ಕೂಲ್ಗಳು ಮುಂದೆ ಬಂದಿದೆ. ಸೊ ಯೋಗ ಒಂದು ದೊಡ್ಡ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಕೊಡ್ತಾ ಇರಬೇಕು ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೆ. ಇದು ಹೇಳ್ತಾ ನನಗೆ ಒಂದು ಮಾರವಣ್ಣವ್ರ ಮುಂದೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಒಳ್ಳೆಯದು ಪ್ರಮೋದಾದೇವಿ ಒಡೆಯರವರೇ, ಇದುವರೆಗೂ ತಾವು ಸ್ವಸ್ಥ ಮೈಸೂರು ಸಂಸ್ಥೆ ಹಾಗೆ ಮೈಸೂರು ಮಹಾರಾಜರಾದ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವಂತಹ ಟ್ರಸ್ಟಿನ ಬಗ್ಗೆ, ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ನಿಮ್ಮ ವೈಯಕ್ತಿಕ ಚಿಂತನೆಗಳನ್ನು ಬಹಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ಮೈಸೂರು ಆಕಾಶವಾಣಿ ಸದಾ ನಿಮ್ಮ ಬೆಂಬಲಕ್ಕಿರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತಾಡಿ ನಮ್ಮ ಕೇಳುಗರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿದ್ದಕ್ಕೆ ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ. ಪದೇ ಪದೇ ಬರ್ತಾ ಇರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಮತ್ತು ಸ್ವಸ್ಥ್ಯ ಮೈಸೂರು ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು. ನಡೆಯುವ ಮುಂದೆ ಮುಂದೆ ನಡೆಯುವ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ. ಸಂಕಲನ ತೇಜಸ್ವಿನಿ ಗಿರೀಶ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.